ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಂತಂದರೆ ಇವತ್ತು ಸ್ಯಾಟರ್ಡೆ ಮಾರ್ಚ್ 14 ಇವತ್ತು. ನಾಳೆ ಒಂದು ಫ್ರೆಂಡ್ಸ್ ಮದುವೆ ಉಂಟು, ಫ್ರೆಂಡ್ದ ಹೋಗುವ ಅಂದ್ಕೊಂಡಿದ್ದೆ. ನಾನು ಒಂದೇ ದಿನ ರಜೆ ಉಂಟು ನನಗೆ, ಮಿಸ್ ಮಾಡಲಿಕ್ಕೂ ಆಗೋದಿಲ್ಲ. ಎಂತ ಮಾಡೋದು ಅಂತ ಗೊತ್ತಿಲ್ಲ, ಬೇರೆ ರಜೆ ಕೂಡ ಇಲ್ಲ ಮಾರ್ರೆ. ಇದೆ ನೋಡುವ, ಮದುವೆಗೆ ಹೋದರೆ ಲಾಗ್ ಮಾಡಿದೆ, ಅದಕ್ಕೆ ಇದೊಂದು ವಿಡಿಯೋ ಮಾಡ್ಕೊಂಡು ಇಟ್ಕೊಂಡೆ. ಸ್ಯಾಟರ್ಡೆ ಕೆಲಸ ಮುಗಿಸಿ ಅಣ್ಣನ ಜೊತೆ ಚಿಕ್ಕಪೇಟೆ ಹೋಗಿ ಒಂದೆರಡು ಸೀರೆ ತಗೊಂಡು ಹಾಗೆ ನಾನು ಮೆಜೆಸ್ಟಿಕ್ ಹೋಗಿ ಊರಿಗೆ ಹೋಗ್ಲಿಕ್ಕೆ ಬಸ್ ಹತ್ಕೊಂಡೆ. ನಂಗೆ ಡೈರೆಕ್ಟ್ ಬಸ್ ಸಿಗಲಿಲ್ಲ, ಆದರೂ ಯಾವುದೋ ಒಂದು ಬಸ್ ಹತ್ಕೊಂಡು ನಾನು ನಮ್ಮ ಊರಿಗೆ ಹೊರಟದ್ದು ಇವತ್ತು. ಹಾಯ್ ಗೈಸ್, ಎಂತಂದರೆ ನಾನು ಇವತ್ತು ಬೆಳಿಗ್ಗೆ 10 ಗಂಟೆಗೆ ರೀಚ್ ಆಗಿದೆ ಮನೆಗೆ. ಬೆಂಗಳೂರಿಂದ ಬರುವಾಗ ಡೈರೆಕ್ಟ್ ಬಸ್ ಸಿಗಲಿಲ್ಲ. ಬೆಂಗಳೂರಿಂದ ಧರ್ಮಸ್ಥಳದಿಂದ ಉಡುಪಿ, ಆಮೇಲೆ ಉಡುಪಿಯಿಂದ ಕುಂದಾಪುರ 3 ಬಸ್ ಚೇಂಜ್ ಮಾಡಿದೆ. ಈಗ 11 ಗಂಟೆ ಆಯಿತಾ, ಕುಂದಾಪುರ ಹೋಗ್ತಿದ್ದೆ ಮದುವೆಗೆ. ನನ್ನದು ಫ್ರೆಂಡ್ ಇದ್ದ, ಇವ್ರ ಜೊತೆ ನಾನು ಒಂದೇ ತಿಂಗಳು ಕೆಲಸ ಮಾಡೋದು. ಆಲ್ಮೋಸ್ಟ್ 6 ವರ್ಷ ಆಯ್ತೇನೋ ನಾವು ಮೀಟ್ ಮಾಡಿದೆ. 6 ವರ್ಷದ ಮೇಲಾಯ್ತು ಇವಾಗ. ಬೇರೆ ಟೈಮಲ್ಲಿ ಸಿಗೋಕ್ಕಿಂತ ಮದುವೆಗೆ ಹೋಗಿ ವಿಶ್ ಮಾಡೋದ್ರಾಗೆ ಏನೋ ಒಂಥರ ಖುಷಿ. ಅದಕ್ಕೆ ಲಾಗ್ ಮಾಡ್ತಿದ್ದೆ ಊರಲ್ಲಿ, ಬೇಜಾರಾಗ್ತು ನನಗೆ. ಅಷ್ಟೇ, ಬನ್ನಿ ಹೋಗುವ. ಮನೆಗೆ ಬಂದು ರೆಡಿಯಾಗಿ ಆಮೇಲೆ ಮತ್ತೆ ಕುಂದಾಪುರಕ್ಕೆ. ಇಡೀ ದಿನ ಫುಲ್ ಟ್ರಾವೆಲೇ ಆಯಿತು. ಬ್ಯಾಂಗ್ಳೂರಿಂದ ಊರಿಗೆ, ಊರಿಂದ ಕುಂದಾಪುರ, ಮತ್ತೆ ಕುಂದಾಪುರದಿಂದ ಅದೇ ನೈಟ್ ಬೆಂಗಳೂರಿಗೆ. ಆಮೇಲೆ ನೆಕ್ಸ್ಟ್ ಡೇ ಕೆಲಸ. ತುಂಬ ಸುಸ್ತಾಗಿ ಹೋಯ್ತು ನಂಗಂತೂ. ಆದರೂ ಎಂತ ಮಾಡಿದ್ವು, ಒಂದೊಂದು ಸಲ ಇಂಥ ಸಿಚುವೇಶನ್ ಎಲ್ಲ ಬರ್ತತ್ತೆ, ಅರ್ಜೆಂಟ್ ಊರಿಗೆ ಹೋಗೋದೆಲ್ಲ. ಈಗ ಮದುವೆ ಬಗ್ಗೆ ಮತ್ತು ನಮ್ಮ ಫ್ರೆಂಡ್ ಬಗ್ಗೆ ಮಾತಾಡುವ. ಆ್ಯಕ್ಚುಲಿ ನಂದು ಫಸ್ಟ್ ಜಾಬ್ ಸೇರಿದ್ದಂದರೆ ಒಂದು ಕುಂದಾಪುರದಲ್ಲಿ ಒಂದು ಜ್ಯುವೆಲರಿ ಶಾಪ್ಗೆ. ನಾನು ಜಾಯಿನ್ ಆಗಿ 1-2 ದಿನ ಆದಾಗ ಇವರು ಜಾಯಿನ್ ಆಗಿದ್ರು. ಆವಾಗ ನಾನು ಇವ್ರಿಗೆ ಟ್ರೈನಿಂಗ್ ಕೊಡ್ತಿದ್ದೆ. ಆಮೇಲೆ ತುಂಬ ಕ್ಲೋಸ್ ಆದ್ವಿ, ಒಳ್ಳೆ ಫ್ರೆಂಡ್ಸ್ ಆದ್ವಿ. ಬಟ್ ನಾನು ಅಲ್ಲಿ ಒಂದೇ 1 ತಿಂಗಳು ಕೆಲಸ ಮಾಡಿದ್ದು. 1 ತಿಂಗಳಲ್ಲೇ ಫುಲ್ ಕ್ಲೋಸ್ ಆದ್ವಿ. ಆಮೇಲೆ ನಾನು ಕೆಲಸ ಬಿಟ್ಟೆ, ಅವ್ರು ಮಾತ್ರ ಅಲ್ಲೇ ಕಂಟಿನ್ಯೂ ಮಾಡ್ಕೊಂಡು ಹೋದ್ರು. ನಾನು ಬೇರೆ ಕೆಲಸ ನೋಡಿ ಆಮೇಲೆ ಬ್ಯಾಂಗ್ಳೂರೆಲ್ಲ ಬಂದೆ. ಸುಮಾರೆಲ್ಲ ಆಯಿತು ಮಧ್ಯ. ಅದೇ, ಆದರೆ ಕಾಂಟ್ಯಾಕ್ಟ್ ಹಾಗೆ ಇದ್ದಿತ್ತು. ದಿನ ಮೆಸೇಜ್ ಮಾಡೋದಿಲ್ಲ, ಬಟ್ ಅಪರೂಪಕ್ಕೆಲ್ಲ ಮೆಸೇಜ್ ಮಾಡಿದಾಗ ಸೇಮ್ ವೈಬ್ ಮ್ಯಾಚ್ ಆಗ್ತಾ. ಆಮೇಲಂತ ಅಷ್ಟೇ. ಮದುವೆ ಕರೆದಾಗ ನಾನು ಅಂದ್ಕೊಂಡೆ ಹೋಗಲೇಬೇಕು ಇವ್ರ ಮದುವೆಗೆ. ಮತ್ತು ಇವತ್ತು ಸಿಗದಿದ್ರೆ ಮತ್ತು ಬೇರೆ ಟೈಮಲ್ಲೆಲ್ಲ ಸಿಕ್ಕರೆ ಅಷ್ಟು ಒಳ್ಳೇದಿರೋದಿಲ್ಲ. ಮದುವೆ ಅಂದರೆ ಮದುವೆಲೇ ನೋಡೋದೊಂದು ಖುಷಿ ಅಂದೇಳಿ ನಾನು ಹೋದೆ. ಅವರಿಗೂ ತುಂಬ ಖುಷಿ ಆಯಿತು, ಫುಲ್ ಶಾಕಲ್ಲಿ ನೋಡ್ತಿದ್ರು. ನನಗೂ ಸ್ಟೇಜಲ್ಲಿ ತುಂಬ ಕೈಯೆಲ್ಲ ಗಡಗಡ ಅಂತಿದ್ದಿತ್ತು, ಎಂತಕ್ಕಂದು ಗೊತ್ತಿಲ್ಲ. ಮೇ ಬಿ ಫ್ರೆಂಡ್ ಮದುವೆ ಎಲ್ಲ ತುಂಬ ವರ್ಷ ಆದಮೇಲೆ ಮೀಟ್ ಆಗಿದ್ದಕ್ಕ ಎಂತಕ್ಕಂತ ಗೊತ್ತಾಗಿಲ್ಲ. ಅವರಿಗೂ ಫುಲ್ ಖುಷಿ ಆಯಿತು. ಅಷ್ಟೇ, ಹೋದಕ್ಕೂ ಸಾರ್ಥಕ ಆಯಿತು ಅನಿಸ್ತು ನನಗೆ. ಹಾಯ್ ಗಾಯ್ಸ್, ನಾವೀಗ ಮದುವೆಗೆ ಹೋಗಿ ಬಂದ್ವಿ. ಊಟ ಮಾಡಿ ಫುಲ್ ಶೆಕೆ, ಫುಲ್ ಸುಸ್ತಾಯ್ತು ನನಗಂತೂ. ಇವಳಿಗೆ ಸುಮ್ಮನೆ ಬಂದಿದ್ದು ಊಟ ಮಾಡ್ಲಿಕ್ಕೆ ಅಷ್ಟೇ. ಖುಷಿ ಆಯ್ತು. ಮದುವೆ ಎಲ್ಲ ಮುಗಿಸಿ ಮನೆಗೆ ಹೋಗಿ ಒಂದು 3 ಅವರ್ ಏನೋ ಮಲ್ಕೊಂಡೆ. ಆಮೇಲೆ ಅದೇ ದಿನ ನೈಟ್ 8 ಗಂಟೆಗೆ ನಾನು ಬ್ಯಾಂಗ್ಳೂರ್ ಬಸ್ ಹತ್ಕೊಂಡೆ. ನೆಕ್ಸ್ಟ್ ಡೇ ಬೆಳಿಗ್ಗೆ ಆಯಿತು. ಅಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಎಂತಾದರೂ ತಿದ್ಕೊಂಬೋದಿದ್ರೆ ಹೇಳಿ. ನೆಕ್ಸ್ಟ್ ಯಾವ ಥರ ವಿಡಿಯೋ ಮಾಡ್ಕೋದು ಹೇಳಿ.